ರೈತರಿಗೆ ಸಾಲ ಮನ್ನಾ, ವೃದ್ಧರಿಗೆ ಪಿಂಚಣಿ ಹಣ ಜಮಾ. ಹೌದು, ತುಂಬ ಜನ ಕೇಳ್ತಾ ಇದ್ದೀರಾ, ಯಾರಿಗೆ ಹಾಗಾದರೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರ್ಯಾರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ವೃದ್ಧರಿಗೆ ಪಿಂಚಣಿ ಹಣ ಜಮೆ ಆಗ್ತಾ ಇದೆ. ಹೌದು, 100% ಹೌದು. ತುಂಬ ಜನ ಕೇಳಿದ್ರಿ. ನಾನು ನಿಮ್ಗೆ ಹೇಳ್ತೀನಿ ಯಾರಿಗೆ ಹಣ ಜಮೆ ಆಗುತ್ತೆ, ಏನು ಕತೆ ಅಂದರೆ ಪಿನ್ ಟು ಪಿನ್ ಆಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಇಲ್ಲಿ ವೃದ್ಧರಿಗೆ ಎಲ್ರಿಗೂ ಇಲ್ಲಿ ಹಣ ಜಮೆ ಆಗ್ತಾ ಇದೆ ಸದ್ಯದ ಮಟ್ಟಿಗೆ. ಯಾರಿಗೆ ಹಣ ಜಮೆ ಆಗ್ತಾ ಇದೆ ಈಗ ಅಲ್ವಾ, ಯಾರಿಗೆ ಹಣ ಜಮೆ ಆಗ್ತಾ ಇದೆ, ಯಾರಿಗೆ ಬರ್ತಾ ಇದೆ? ಈಗ ವೃದ್ಧರಿಗೆ ಹಣ ಜಮೆ ಆಗ್ತಾ ಇಲ್ಲ. ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇಲ್ಲಿ ರೈತರಿಗೆ ಸಾಲ ಮನ್ನಾ ಘೋಷಣೆ ಆಗಿರುವಂಥದ್ದು ಏನು ಕತೆ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದರೆ ಮೇನ್ ಥಿಂಗ್, ಹಾಗಾದರೆ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಸ್ನೇಹಿತರೆ? ಒಂದು ವಿಚಾರವನ್ನು ನಾನು ನಿಮಗೆ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಈ ಒಂದು ವಿಚಾರ ಇದೆ, ಏನಂತಂದರೆ ಇಲ್ಲಿ ರೈತರಿಗೆ ಎಲ್ರಿಗೂ ಹಣ ಸಿಗುತ್ತೆ ಅಥವಾ ಹಣ ಮಾಡ್ತಾರೆ ಅಥವಾ ಎಲ್ಲರ ಅಕೌಂಟಿಗೆ ಸಾಲ ಮನ್ನಾ ಆಗುತ್ತೆ ಹಿಂಗೇನು ಅಲ್ಲ. ಇಲ್ಲಿ ಸಿಂಪಲಾಗಿ ಏನಪ್ಪ ಅಂತಂದರೆ ಇಲ್ಲಿ ರೈತರಿಗೆ ಎಲ್ರಿಗೂ ಸಾಲ ಮನ್ನಾ ಹಾಗೆಲ್ಲ ಆಗಲ್ಲ. ಇಲ್ಲಿ ಯಾರು ಕೃಷಿ ಸಾಲವನ್ನು ಮಾಡಿರ್ತಾರೆ ಅಂತಂದರೆ ಓನ್ಲಿ ಕೃಷಿ ಸಾಲ ಅಂತಲ್ಲ, ಅಂದರೆ ತುಂಬ ಜನ ಒಂದಿಷ್ಟು ಸಾಲವನ್ನು ಮಾಡಿರ್ತಾರೆ. ಅಂಥವರಿಗೆ ಮಾತ್ರ ಸ್ಪೆಸಿಫಿಕ್ ಆಗಿ ಅಂದರೆ ಒಂದು ಕೆಟಗರಿಯನ್ನು ಮಾಡಿ ಇಲ್ಲಿ ಅಂಥವರಿಗೆ ಹಣವನ್ನು ಇಲ್ಲಿ ಜಮೆ ಅಂದರೆ ಸಾಲ ಮನ್ನಾ ಮಾಡ್ತಾ ಇರುವಂಥದ್ದು. ಕೇವಲ ಅವ್ರಿಗೆ ಹಂಗಾಗ್ಬಿಡುತ್ತೆ, ಇವ್ರಿಗೆ ಹಂಗಾಗ್ಬಿಡುತ್ತೆ ಅಲ್ಲ. ಅರ್ಥ ಆಯ್ತಾ? ಫೇಕ್ ಇನ್ಫಾರ್ಮೇಷನ್ಗಳನ್ನೆಲ್ಲ ನಂಬಲಿಕ್ಕೆ ಹೋಗಲೇಬೇಡಿ. ಅರ್ಥ ಆಯ್ತಾ? ಒಂದು ವಿಚಾರ ಫಸ್ಟ್. ಆ್ಯಂಡ್ ಸೆಕೆಂಡ್ ಒಂದು ವಿಚಾರ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಹಿಂಗಾಗಿಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರಾ ಮಾಡಿ ಅಲ್ವಾ. ಹಾಗಾಗಿ ಅಪ್ಡೇಟ್ ಮಾಡಿಲ್ಲ, ಹಂಗಾಗಿಲ್ಲ, ಮಾಡಿ, ಅಪ್ಡೇಟನ್ನು ಮಾಡಿ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಯಾವುದೇ ಅಪ್ಡೇಟ್ ಆಗಿರ್ಬೋದು, ಅಪ್ಡೇಟನ್ನು ಮಾಡಿ. ನಾನು ಹೇಳುವಂಥದ್ದು ತುಂಬ ಜನ ಹೇಳ್ತಾರೆ ಆಗಿಲ್ಲ ಸರ್ ಮಾಡಿ. ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಮಾಡಿ, ಆ ಅಪ್ಡೇಟನ್ನು ಕರೆಕ್ಟಾಗಿ ಮಾಡಿ. ಯಾಕಂತಂದರೆ ಒಂದಿಷ್ಟು ಜನರ ಅಪ್ಡೇಟ್ಗಳು ಬಾಕಿ ಇದೆ, ದಯವಿಟ್ಟು ಮಾಡಿ. ತುಂಬ ಜನರ ಅಪ್ಡೇಟ್ಗಳು ಬಾಕಿ ಇದೆ, ಅದನ್ನು ಸರಿ ಮಾಡಿಕೊಂಡು ಆರಾಮ್ಸೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ ಅಪ್ಡೇಟ್ಗಳನ್ನೆಲ್ಲ ಮಾಡಿ ಅಷ್ಟೇ. ದಟ್ಸ್ ಇಟ್. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಸೆಕೆಂಡ್ ಒನ್, ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಓಕೆ. ಆದರೆ ಅದನ್ನು ಹೆಂಗೆ ಮಾಡಬೇಕು? ಈಗ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಓಕೆ. ಅದನ್ನು ಹೆಂಗೆ ಮಾಡಬೇಕು ಅನ್ನುವಂಥ ತುಂಬ ಮ್ಯಾಟ್ರ್ ಆಗ್ತದೆ. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಏನಪ್ಪ ಅಂತಂದ್ರೆ, ನೀವು ಈಗ ಎಲ್ಲರೂ ಕೂಡ ಹೇಳುವಂಥದ್ದು ಎಲ್ಲ ರೀತಿಯ ಹಣವನ್ನು ಪಡ್ಕೊಳ್ಬೇಕಂದ್ರೆ ಅದನ್ನ ಮಾಡಿ ನಿಮ್ಮ ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿಬಿಟ್ಟು ಕೊಡಿ ಅಷ್ಟೇ. ಏನು ದೊಡ್ಡ ವಿಚಾರ ಏನೂ ಇಲ್ಲ. ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿಬಿಟ್ಟು ಅದನ್ನು ಕೊಟ್ಟರೆ ನಿಮಗೆ ಅವರು ಚೆಕ್ ಮಾಡಿ ಏನಾಗಿದೆ, ಏನು ಕತೆ, ಪ್ರತಿಯೊಂದು ಡೀಟೇಲ್ಗಳನ್ನು ಕೊಡ್ತಾರೆ. ಈಗಲೇ ಹೇಳುವಂಥದ್ದು. ಹಾಗಾಗಿ ಯಾರೂ ಕೂಡ ಮಿಸ್ಕನ್ಸೆಪ್ಷನ್ ಮಾಡಿಕೊಂಡು ಅಯ್ಯೋ ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಹಂಗೆ ಮಾಡ್ತಾರೆ, ಅದಲ್ಲ. ಅರ್ಥ ಆಯಿತಾ? ಎಲ್ರಿಗೂ ಹೇಳುವಂಥದ್ದು ನಾನು. ಹಾಗಾಗಿ ಕರೆಕ್ಟಾಗಿ ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಯಾರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇದೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ? ಸಿಂಪಲಾಗಿ ಒಂದು ನಿಮಿಷದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೃಷಿ ಸಾಲ ಎಲ್ರಿಗೂ ಅಲ್ಲ. ಅರ್ಥ ಆಯ್ತಾ? ಎಲ್ಲರೂ ಕೂಡ ಕೃಷಿ ಸಾಲವನ್ನು ಮಾಡ್ತಾರೆ. ಆದರೆ ಕೃಷಿ ಸಾಲ ಎಲ್ರಿಗೂ ಈಗ ಆಗ್ತಾ ಇರುವಂಥದ್ದಲ್ಲ. ಯಾರು ಸಣ್ಣ ಕೃಷಿ ಸಾಲವನ್ನು ಮಾಡ್ತಾರೆ ಅಂಥವರಿಗೆ ಇಲ್ಲಿ ಸಾಲ ಮನ್ನಾವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈಗ ಎಲ್ರಿಗೂ ಆಗುತ್ತೆ, ಹಂಗಾಗುತ್ತೆ ಅಲ್ಲ. ಸುಮ್ಮನೆ ಏನೇನೋ ನನ್ನ ಸಬ್ಸ್ಕ್ರೈಬರಿಗಂತೂ ನಾನು ದೇವರನ್ನೇ ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದರೆ ಅವರಿಗೆ ಕರೆಕ್ಟಾಗಿ ಮೀನಿಂಗ್ಫುಲ್ ಆಗಿರುವಂಥ ಕರೆಕ್ಟಾಗಿರುವಂಥ ಮಾಹಿತಿಯನ್ನು ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಯಾರು ಸಣ್ಣ ಸಾಲವನ್ನು ಮಾಡಿರ್ತಾರೆ ಅಂಥವರಿಗೆ ಕರೆಕ್ಟಾಗಿ ಸರ್ಕಾರ ಪೇ ಮಾಡ್ತಾ ಇರುವಂಥದ್ದನ್ನು ಕೃಷಿ ಸಾಲವನ್ನು ಮನ್ನಾ ಮಾಡ್ತಾ ಇರುವಂಥದ್ದನ್ನು ಅದನ್ನು ಬೇಕಾದರೆ ಸರ್ಕಾರದಿಂದ ಮನ್ನಾ ಮಾಡ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಅಂದರೆ ಸುಮ್ಮನೆ ಹಾಗೆ ಹಿಂಗೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಕರೆಕ್ಟಾಗಿ ನೀವು ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ ಅಂಥವ್ರಿಗೆ ಹೇಳುವಂಥದ್ದು. ಕರೆಕ್ಟಾಗಿ ಹೇಳಬೇಕಂತಂದರೆ ಇಲ್ಲಿ ಸಣ್ಣ ರೈತರಿಗೆ ಮಾತ್ರ ಸರ್ಕಾರ ಆದ್ಯತೆಯನ್ನು ಕೊಟ್ಟು, ಅಂದರೆ ದೊಡ್ಡ ರೈತರಿಗೆ ಕೋಟಿಗಟ್ಟಲೆ ಇರುವವರಿಗೆ ಆಗಲ್ಲ ಅಂತ ಅಲ್ಲ. ಅಂದರೆ ಸರ್ಕಾರಕ್ಕೆ ಹೆವಿ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ಎಲ್ರಿಗೂ ಹಣ ಹಾಕ್ತಾಯಿದೆ ಸರ್ಕಾರ, ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತಲ್ಲ. ಆ್ಯಂಡ್ ಇನ್ನೊಂದು ವಿಚಾರ, ತುಂಬ ಜನ ಕೇಳ್ತಾ ಇದ್ದಾರೆ ಈಗ ಯಾರಿಗೆ ಸಾಲ ಮನ್ನಾ ಆಗುತ್ತೆ ಅಥವಾ ಯಾರಿಗೆ ಹಣ ಮಾತ್ರ ಬರುತ್ತೆ, ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ. ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ, ಎಲ್ರಿಗೂ ಹಣ ಬರ್ತಾಯಿದೆ. ಆ್ಯಂಡ್ ಮೈನ್ ಥಿಂಗ್ ಏನಂತಂದರೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಜಮೆ ಆಗ್ತಾಯಿದೆ. ಅಂದರೆ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತಲ್ಲ. ಆ್ಯಂಡ್ ಪಿಂಚಣಿ ಹಣದ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಸಿಂಪಲಾಗಿ ಹೇಳ್ತೀನಿ ನಾನು. ಏನಂತಂದರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಪಿಂಚಣಿ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಯಾಕಂತಂದರೆ ಒಂದು ಒಳ್ಳೆ ವಿಚಾರವನ್ನು ತಗೊಂಡಿದ್ದೀರಾ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು,
ಫಸ್ಟ್ ಆಫ್ ಆಲ್ ನೀವು ಈ ರೀತಿ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಿ. ಏನಂತಂದರೆ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅದನ್ನೆಲ್ಲ ಕ್ಲಿಯರ್ ಆಗಿದ್ದರೆ ಮಾತ್ರ, ಏನು ಡಾಕ್ಯುಮೆಂಟ್ಸ್ಗೆ ಕ್ಲಿಯರ್ ಆಗಿದೆ ಅಂತಂದರೆ ಹಣ ಬರುತ್ತೆ, ಇಲ್ಲ ಅಂತಂದರೆ ಹಣ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಆ್ಯಂಡ್ ಏನೇನು ಅಪ್ಡೇಟ್ಗಳನ್ನು ಹೇಳಿದೆ ನಾನು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆರಾಮ್ಸೆ ಒಂದೊಳ್ಳೆ ಹಣವನ್ನು ಎಲ್ಲರೂ ಕೂಡ, ಅಂದರೆ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬಹುದು. ಅಂದರೆ ಈಗ PM ಕಿಸಾನ್ ಸಮ್ಮಾನ್ ನಿಧಿ, ಪಿಂಚಣಿ ಹಣ ಆಗಿರ್ಬೋದು, ರೈತರಿಗೆ ಸಾಲ ಮನ್ನಾ ಆಗಿರ್ಬೋದು, ಇದು ಎಲ್ಲ ಒಂದು ಕಂತಿನಲ್ಲೂ ಕೂಡ ನೀವು ಪಡ್ಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಎಟ್ ಪ್ರೆಸೆಂಟಲ್ಲಿ. ಆ್ಯಂಡ್ ಎಲ್ಲರೂ ಕೂಡ, ನಾನು ಅವ್ರಿಗೆ ಇವ್ರಿಗೆ ಅಂತ ಹೇಳಲಿಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ. ಯಾಕಂತಂದರೆ ಸೀದಾ ಹೇಳ್ತೀನಿ ನಾನು, ಯಾಕಂತಂದರೆ ಈಗ ಎಲ್ರಿಗೂ ಎಟ್ ಪ್ರೆಸೆಂಟಲ್ಲಿ ರಿಯಾಲಿಟಿ ಏನಿದೆ ಅಂತ ಹೇಳಬೇಕಷ್ಟೆ. ಹಾಗಾಗಿ ಏನೋ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಹಾಗೆ ಹೀಗೆ ಅಲ್ಲ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು, ಆ್ಯಂಡ್ ನಿಮ್ಮ ಹೆಸರು, ನಿಮ್ಮ ಊರು, ನೀವೇನು ಕೆಲಸ ಮಾಡ್ತೀರಾ, ಆ್ಯಂಡ್ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿಲ್ಲ, ಏನು ಕತೆ ಅನ್ನುವಂಥದ್ದು ಏನು ಪರ್ಫೆಕ್ಟಾಗಿ, ಆ್ಯಂಡ್ ಅದನ್ನು ಏನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತೀರಾ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಲ್ಲ, ದಯವಿಟ್ಟು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.